ಹನುಮ ಚಾಲೀಸ ಇದನ್ನು ಬಹುತೇಕ ಮಂದಿ ಕೇಳಿದ್ದಾರೆ, ಹೇಳಿದ್ದಾರೆ. ನಮ್ಮಲ್ಲಿ ಬಹುತೇಕರು ಹೇಳೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಹನುಮ ಚಾಲೀಸವನ್ನು ನೀವು ಹೇಳಿ, ನಿಮಗೆ ತುಂಬ ಒಳ್ಳೆಯದಾಗ್ತದೆ, ಕಷ್ಟ ಪರಿಹಾರ ಆಗ್ತದೆ, ಭೂತ ಪಿಶಾಚಿಗಳು ಓಡಿ ಹೋಗಿಬಿಡ್ತವೆ, ನೆಗೆಟಿವ್ ಎನರ್ಜೀಸ್ ಎಲ್ಲ ಹೊರಟೋಗುತ್ತೆ ಅಂಥೇಳಿ. ಖಂಡಿತ ಹನುಮ ಚಾಲೀಸವನ್ನು ಹೇಳಿದರೆ ಖಂಡಿತ ಒಳ್ಳೆಯದಾಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಹನುಮ ಚಾಲೀಸವನ್ನು ಹೇಳಲಿಕ್ಕಿಂತ ಮುಂಚೆ ಹನುಮ ಚಾಲೀಸದಲ್ಲಿ ಇರುವಂಥ ಒಳ ವಿಚಾರಧಾರೆಗಳೇನಿದೆ ಅದನ್ನು ಅರ್ಥ ಮಾಡಿಕೊಂಡು ಹೇಳಿದರೆ ಬಹುಶಃ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹನುಮ ಚಾಲೀಸವನ್ನು ಪಠನೆ ಮಾಡ್ತೀವಿ. ಅದು ಬೇರೆ ಭಾಷೆಯಲ್ಲಿ ಇರೋದ್ರಿಂದ, ಪ್ರಾದೇಶಿಕ ಭಾಷೆಯಲ್ಲಿ ಇಲ್ಲದ ಕಾರಣ ಅದು ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ. ಶ್ರೀ ತುಳಸಿದಾಸರು ಹನುಮನ ಬಗ್ಗೆ ಸಾಕಷ್ಟು ಅವನನ್ನು ಹಾಡಿ ಹೊಗಳಿ ಹನುಮ ಚಾಲೀಸವನ್ನು ರಚನೆ ಮಾಡಿದ್ದಾರೆ. ಶ್ರೀ ಹನುಮ ದೇವತೆಯಲ್ಲಿರುವಂಥ ಸ್ವಾಮಿನಿಷ್ಠೆ, ಶ್ರದ್ಧೆ, ಭಕ್ತಿ, ಪ್ರಾಮಾಣಿಕತೆ, ಧೈರ್ಯ, ಅಗಾಧವಾದ ಜ್ಞಾನ, ಅಹಂಕಾರ ರಹಿತ ವ್ಯಕ್ತಿತ್ವ, ಇವೆಲ್ಲವನ್ನ ಹನುಮ ಚಾಲೀಸದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ ತುಳಸಿದಾಸರು. ಒಮ್ಮೆ ಇದರ ಬಗ್ಗೆ ನಾವು ಅವಲೋಕನ ಮಾಡಿ ನೋಡೋಣ. ಹನುಮ ಎಂದರೆ ಕೆಟ್ಟದನ್ನು ನಾಶ ಮಾಡುವವನು ಎಂದು ಅರ್ಥ. ಅಂದರೆ ನಮ್ಮ ಒಳಗಿರುವ ಮತ್ತು ಹೊರಗಿರುವ ಕೆಟ್ಟದನ್ನು ನಾಶ ಮಾಡುವವನೇ ಹನುಮ. ಇಂಥ ಹನುಮನ ಶ್ರದ್ಧೆ, ಭಕ್ತಿ, ಸ್ವಾಮಿನಿಷ್ಠೆ ಎಲ್ಲವನ್ನ ಮೆಲುಕು ಹಾಕುವಂಥ ಕೆಲಸ ನಾವು ಹನುಮ ಚಾಲೀಸದಲ್ಲಿ ಕಾಣ್ತೀವಿ. ಶ್ರೀ ತುಳಸಿದಾಸರು ಹೇಳ್ತಾರೆ, ಶ್ರೀ ಮಾರುತಿ ನಿನ್ನ ಹೃದಯ ಸದನವೇ ಶ್ರೀ ಸೀತಾರಾಮರ ಸುಂದರ ಮಂದಿರ ಅಂತ ಹೇಳ್ತಾರೆ. ಅಂದರೆ ಹನುಮನ ಹೃದಯದಲ್ಲಿ ಸೀತಾರಾಮರಿಗೆ ಬಿಟ್ಟರೆ ಬೇರೆಯವರಿಗೆ ಜಾಗವೇ ಇಲ್ಲ. ಆದರೆ ಬಹುಶಃ ನಮ್ಮ ಹೃದಯದಲ್ಲಿ ಯಾರ್ಯಾರಿದ್ದಾರೋ ಗೊತ್ತಿಲ್ಲ. ಆದರೆ ಹನುಮನ ಹೃದಯದಲ್ಲಿ ಮಾತ್ರ ಸದಾ ಸೀತಾರಾಮರಿರ್ತಾರೆ. ಅಷ್ಟೊಂದು ಭಕ್ತಿ ಶ್ರದ್ಧೆಯನ್ನು ಹನುಮ ಸೀತಾರಾಮನಿಗೆ ತೋರಿಸ್ತಾನೆ. ಶ್ರೀ ಹನುಮನನ್ನು ತುಳಸಿದಾಸರು ಚಾಲೀಸದಲ್ಲಿ ಹೇಳ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಹನುಮ ಎಂಥ ಪರಾಕ್ರಮಿ. ಲಕ್ಷ್ಮಣ ಮೂರ್ಛೆ ಬಿದ್ದಾಗ ಒಂದು ಸಣ್ಣ ಔಷಧಿಯನ್ನು ತೆಗೆದುಕೊಂಡು ಬಾ ಅಂತ ಕಳಿಸಿದರೆ ಹನುಮ ಹೋಗಿ ಇಡೀ ಬೆಟ್ಟವನ್ನೇ ಹೊತ್ಕೊಂಡು ಬಂದ್ಬಿಟ್ಟ. ಆ ಸಮಯಕ್ಕೆ ಸರಿಯಾಗಿ ಬಂದ. ಪರಾಕ್ರಮಿ. ಅವನಲ್ಲಿರ್ತಕ್ಕಂಥ ಶಕ್ತಿ, ಅವನಲ್ಲಿರ್ತಕ್ಕಂಥ ಸಾಮರ್ಥ್ಯ, ಅವನಲ್ಲಿರ್ತಕ್ಕಂಥ ಸಮಯ ಪ್ರಜ್ಞೆ, ಅವನಲ್ಲಿರ್ತಕ್ಕಂಥ ಸ್ವಾಮಿನಿಷ್ಠೆ ಎಲ್ಲವನ್ನು ಹನುಮ ಚಾಲೀಸದಲ್ಲಿ ಹೇಳಿದ್ದಾರೆ. ಅಂದರೆ ಬಹುಶಃ ಆ ಚಾಲೀಸವನ್ನು ಪಠನ ಮಾಡ್ತಾ ನಮ್ಮಲ್ಲೂ ಕೂಡ ಆ ಸ್ವಾಮಿನಿಷ್ಠೆ, ಸಮಯ ಪ್ರಜ್ಞೆ, ಒಳ್ಳೆಯತನ, ಪರೋಪಕಾರ ಭಾವನೆ ಎಲ್ಲ ಬರಲಿ ಅಂತಕ್ಕಂಥದ್ದು ಬಹುಶಃ ತುಳಸಿದಾಸರ ಉದ್ದೇಶ ಆಗಿರ್ಬೋದು. ತುಳಸಿದಾಸರು ತುಂಬ ಚೆಂದ ಹೇಳ್ತಾರೆ, ಹನುಮ ಎಲ್ಲಿರ್ತಾನೋ ಅಲ್ಲಿ ದುಷ್ಟಶಕ್ತಿ ಬರೋದಿಲ್ಲ, ನೆಗೆಟಿವ್ ವೈಬ್ರೇಷನ್ಸ್ ಹತ್ರಕ್ಕೆ ಬರೋದಿಲ್ಲ, ಪ್ರೇತಗಳು ಓಡಿ ಹೋಗ್ತವೆ, ದುಷ್ಟಶಕ್ತಿಗಳೆಲ್ಲ ನಾಶ ಆಗಿ ಹೋಗಿಬಿಡ್ತವೆ ಅಂತ. ಖಂಡಿತ. ಯಾಕಂದರೆ ಹನುಮನಲ್ಲಿರುವಂಥ ವೈಬ್ರೇಷನ್ಸೇ ಅಂಥದ್ದು. ಅದು ನೀವು ಹನುಮನನ್ನು ನೆನೆಸ್ಕೊಂಡು ಹನುಮ ಚಾಲೀಸ ಹೇಳ್ತಾ ಇದ್ದರೆ ನಿಮ್ಮ ಮನಸ್ಸಿನ ಒಳಗಡೆ ಹೊರಗಡೆ ಬುದ್ಧಿಯಲ್ಲಿ ಎಲ್ಲದರಲ್ಲೂ ಕೂಡ ಪಾಸಿಟಿವ್ ಥಿಂಕಿಂಗ್ ನಿರ್ಮಾಣ ಆದಾಗ ಒಂದಿಷ್ಟು ಒಳ್ಳೆಯ ಶಕ್ತಿಯ ಪ್ರಭಾವಳಿ ನಿಮ್ಮ ದೇಹದ ಸುತ್ತ ಯಾವಾಗ ಹರಿಲಿಕ್ಕೆ ಪ್ರಾರಂಭ ಆಗುತ್ತೋ ಆವಾಗ ಅಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ನಿಮ್ಮ ಒಳಗೆ ಪ್ರವೇಶ ಆಗೋದಿಲ್ಲ. ಯಾಕಂದರೆ ನಿಮ್ಮ ಸುತ್ತ ಯಾವತ್ತೂ ಪಾಸಿಟಿವ್ ಆರ ಪಾಸಿಟಿವ್ ಆರ ಇರಬೇಕು. ಆ ಆರ ಇದ್ದಾಗ ಮಾತ್ರ ನಿಮಗೆ ಯಾವುದೇ ನೆಗೆಟಿವ್ ಒಂದು ವೈಬ್ರೇಷನ್ಸ್ ಒಳಗಡೆ ಪ್ರವೇಶ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾವು ಹನುಮ ಚಾಲೀಸವನ್ನು ಪದೇ ಇದನ್ನೆಲ್ಲ ನೆನೆಸ್ಕೊಂಡು, ಹನುಮನ ವಿಚಾರಗಳನ್ನು ನೆನೆಸ್ಕೊಂಡು ಮೆಲುಕು ಹಾಕ್ತಾ ನಾವೇನಾದರೂ ಚಾಲೀಸವನ್ನು ಪಡಿಸಿದರೆ ಬಹುಶಃ ನಮ್ಮ ಮನಸ್ಸು, ಬುದ್ಧಿ ಎಲ್ಲ ಶುದ್ಧ ಆಗಿ ನಮ್ಮಲ್ಲಿ ಒಂದು ಅದ್ಭುತವಾದಂಥ ಪ್ರಭಾವಳಿ ನಿರ್ಮಾಣ ಆಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಹಾಗೆ ತುಳಸಿದಾಸರು ಹೇಳ್ತಾ ಹೋಗ್ತಾರೆ, ಹನುಮ ಎಂಥ ಒಂದು ಮಗುವಿನಂಥ ಮನಸ್ಸು. ಎಷ್ಟು ದೊಡ್ಡವನಾಗಲಿ ಚಿಕ್ಕವನಾಗಲಿ ಮನಸ್ಸು ಮಗುವಿಂದಾಗೆ. ಅವನು ಚಿಕ್ಕವನಿದ್ದಾಗಲೂ ಕೂಡ ಆಮೇಲೆ ಹೇಳ್ತೇವೆ, ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒಂದು ಮಾತು ಬರುತ್ತೆ, ಬಿ ಚೈಲ್ಡ್ ಲೈಕ್ ಅಂಥೇಳಿ. ಅಂದರೆ ನೀನು ಹೇಗೆ ಇರುವ ಮಗುವಿನ ಥರ ಮನಸ್ಸಿರಬೇಕು ಹನುಮಂತರ ಅಂತ.
ಅವನು ಚಂದ್ರನನ್ನೇ ಹಿಡಿಯಕ್ಕೆ ಹೋಗಿದ್ದಂತೆ ಹನುಮ, ಅಂದರೆ ಹಣ್ಣು ಅಂತ ಹೇಳಿಕೊಂಡು. ಅಂದರೆ ಆ ರೀತಿ ಮಗುವಿನ ಥರ ಮನಸ್ಸು. ಆದರೆ ಅವನ ಹಿಂದೆ ಇದ್ದಂಥ ಒಂದು ಶಕ್ತಿ, ಪರಾಕ್ರಮ, ಆ ತೇಜಸ್ಸು ಅದು ಅದ್ಭುತ. ಅದನ್ನು ಕೂಡ ವರ್ಣಿಸ್ತಾರೆ. ಅದೇ ನಿನ್ನಲ್ಲಿ ಮಗುವಿನ ಥರ ಮನಸ್ಸಿರಲಿ, ಆದರೆ ಅತ್ಯಂತ ಜ್ಞಾನ, ಶಕ್ತಿ, ಪರಾಕ್ರಮ ಎಲ್ಲ ನಿನ್ನಲ್ಲಿ ಇರಬೇಕು ಅಂತಕ್ಕಂಥದ್ದು ಇದರ ಒಳ ಅರ್ಥ. ಶ್ರೀ ತುಳಸಿದಾಸರು ನಂತರ ಹೇಳ್ತಾ ಹೋಗ್ತಾರೆ ಹನುಮ ಚಾಲಿಸದಲ್ಲಿ, ಹನುಮ ಸದಾ ಸೀತಾರಾಮರ ಆದರ್ಶ ಚಿಂತನೆಯನ್ನು ಮಾಡ್ತಿದ್ದಂತೆ, ಪರರ ಚಿಂತನೆ ಮಾಡ್ತಿರ್ಲಂತೆ. ಅವ್ರು ಹೇಳ್ತಾರೆ, ಪರರ ಚಿಂತನೆ ಮಾಡಿ ಕಾಲಹರಣ ಮಾಡೋದಕ್ಕಿಂತ ಹನುಮನ ರೀತಿಯಲ್ಲಿ ಸದಾ ಸೀತಾರಾಮರ ಆದರ್ಶವನ್ನು ಚಿಂತನೆ ಮಾಡ್ತಾ ಇದ್ದರೆ ಎಷ್ಟು ಒಳ್ಳೆಯದಲ್ಲ ಅಂಥೇಳಿ. ನಾವೇನು ಮಾಡ್ತೀವಿ ಅಂದರೆ ಸದಾ ಸೀತಾರಾಮರ ಆದರ್ಶದ ಚಿಂತನೆ ಮಾಡೋದಕ್ಕಿಂತ ಇನ್ಯಾರೋ ಪಕ್ಕದ ಮನೆಯವರೋ, ಎದುರುಗಡೆ ಮನೆಯವರೋ, ಇನ್ಯಾರೊಬ್ಬರು ಅವರ ಬಗ್ಗೆ ಚಿಂತನೆ ಮಾಡೋದು ಜಾಸ್ತಿ, ಪರರ ಚಿಂತನೆ ಮಾಡೋದು ಜಾಸ್ತಿ. ಅದಕ್ಕೆ ಹನುಮ ಚಾಲಿಸವನ್ನು ಓದುವಂಥ ನಾವುಗಳು ಪರರ ಚಿಂತನೆಯನ್ನು, ಅಂದರೆ ನೆಗೆಟಿವ್ ಆಗಿರುವಂಥ ವಿಚಾರವನ್ನು ಬಿಟ್ಟು ಒಳ್ಳೆಯ ಚಿಂತನೆಗಳನ್ನು, ಹನುಮ ಸೀತಾರಾಮರ ಆದರ್ಶ, ಹಾಗೆ ದೇವಾದೇವತೆಗಳಿರ್ಬೋದು, ಯಾರೇ ಇರ್ಬೋದು, ಒಳ್ಳೆಯ ವ್ಯಕ್ತಿಗಳ ಆದರ್ಶವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಹನುಮ ಶ್ರೀ ಸೀತಾರಾಮರ ಚಿಂತನೆ ಮಾಡೋದ್ರ ಮುಖಾಂತರ ನಮಗೆ ತೋರಿಸ್ಕೊಟ್ಟಿದ್ದಾನೆ ಅಂಥೇಳಿ ತುಳಸಿದಾಸರು ಹನುಮ ಚಾಲಿಸದಲ್ಲಿ ನಮಗೆ ಹೇಳ್ತಾರೆ. ಶ್ರೀ ತುಳಸಿದಾಸರು ಹನುಮ ಚಾಲಿಸಲ್ಲಿ ಮುಂದೆ ಮತ್ತೆ ಹೇಳ್ತಾರೆ, ನಾವು ಹನುಮನಿಗೆ ಸೀತಾರಾಮರ ಹಾಡನ್ನು ಯಾರು ಹೇಳಿಬಿಟ್ರೆ, ಪದವನ್ನು ಹೇಳಿದರೆ, ಅದನ್ನು ಕೇಳಿಸ್ಕೊಂಡ್ರೆ ಮೈ ರೋಮಾಂಚನಾಗಿ ಅಲ್ಲೇ ಹನುಮ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಭಕ್ತಿ ಪರವಶನಾಗಿ ಬಿಡ್ತಾನೆ ಅಂತ. ಇಲ್ಲಿ ಯಾರ್ಯಾರು ಹಾಡು ಕೇಳಿದರೆ, ಯಾರ್ಯಾರ ಹೆಸರು ಕೇಳಿದರೆ ಯಾರ್ಯಾರಿಗೆ ರೋಮಾಂಚನಾಗಿ ಕುಣಿತಾರೋ ಗೊತ್ತಿಲ್ಲ. ಆದರೆ ಹನುಮನಿಗೆ ಮಾತ್ರ ಸೀತಾರಾಮರ ಹಾಡನ್ನು ಕೇಳಿ, ಅವರ ಹೆಸರನ್ನು ಕೇಳಿದರೆ ಭಕ್ತಿ ಪರವಶನಾಗಿ ಅವನು ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟೊಂದು ಸ್ವಾಮಿ ನಿಷ್ಠೆ, ಶ್ರದ್ಧೆ, ಭಕ್ತಿಯನ್ನು ಹನುಮ ಇಟ್ಕೊಂಡಿದ್ದ ಅಂಥೇಳಿ ಹನುಮ ಚಾಲಿಸದಲ್ಲಿ ತುಳಸಿದಾಸರು ವ್ಯಾಖ್ಯಾನ ಮಾಡಿದ್ದಾರೆ. ನಾವಿದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಲ್ಲೇ ಸುಮ್ಮನೆ ಹನುಮ ಚಾಲಿಸವನ್ನು ದಿನ ಪಠನ ಮಾಡ್ತಾ ಇದ್ದರೆ, ದಾಸರು ಒಂದು ಕಡೆ, ಇವರು ಒಂದು ಕಡೆ ಸರ್ವಜ್ಞರು ಹೇಳ್ತಾರೆ ಅಂತ ಕಾಣುತ್ತೆ ಬಹುಶಃ, ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಹಾಗೆ ಆಗಿಬಿಡ್ತದೆ. ಹಾಗಾಗಿ ನಾವು ಪಠನ ಮಾಡುವಾಗ ಹನುಮ ಚಾಲಿಸವನ್ನು ಈ ಎಲ್ಲ ಹನುಮನ ಗುಣಗಳನ್ನು, ಜ್ಞಾನವನ್ನು, ವಿಚಾರವನ್ನು, ಅವನ ಪರಾಕ್ರಮವನ್ನು, ಶ್ರದ್ಧೆ ಭಕ್ತಿಯನ್ನು, ಸ್ವಾಮಿ ನಿಷ್ಠೆಯನ್ನು ಎಲ್ಲವನ್ನು ನಾವು ಮೆಡಿಟೇಟ್ ಮಾಡಬೇಕು. ವಿ ಹ್ಯಾವ್ ಟು ಮೆಡಿಟೇಟ್. ನಾವು ಅದನ್ನು ಮನನ ಮಾಡ್ತಾ 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 ಹನುಮ ಚಾಲಿಸವನ್ನು ಹೇಳ್ತಾ ಹೋಗಬೇಕು. ಯಾರು ಹನುಮ ಚಾಲಿಸವನ್ನು ಹೇಳುವಾಗ ಇದನ್ನೆಲ್ಲ ಮನನ ಮಾಡ್ತಾ ಹೋಗ್ತಾರೋ ಅವರು ಒಂದು ದಿನ ಹನುಮನ ರೀತಿಯಲ್ಲಿ ರಾಮನಿಗೆ ಹತ್ತಿರ ಆಗಿಬಿಡ್ತಾರೆ. ಅದಕ್ಕೆ ಸೀತಾ ರಾಮರು ಎಲ್ಲರಿಗೂ ಅಯೋಧ್ಯೆಯಲ್ಲಿ ಬೇರೆ ಬೇರೆ ಒಡವೆಗಳನ್ನು, ಇನ್ನೊಂದನ್ನು, ವಸ್ತುಗಳನ್ನು ಹಂಚ್ತಾ ಇರ್ತಾರೆ. ಆಗ ಹನುಮನಿಗೆ ಏನು ಕೊಡೋದು? ಆವಾಗ ರಾಮ ಹೇಳ್ತಾನಂತೆ, ನಿನಗೆ ಕೊಡಲಿಕ್ಕೆ ಏನು ಕೊಡೋದಪ್ಪ ನಿನಗೆ? ಒಂದು ಕೆಲಸ ಮಾಡ್ತೀನಿ, ನನ್ನದೇ ನಾನು ನಿಂಗೆ ಕೊಟ್ಕೊಂಡ್ಬಿಡ್ತೀನಿ ಅಂಥೇಳಿ ಎದ್ದು ಬಂದು ಹನುಮನನ್ನು ತಪ್ಕೊಂಡ್ಬಿಡ್ತಾನಂತೆ. ಇವತ್ತು ನೀವು ನೋಡಿರ್ಬೋದು, ಎಷ್ಟೋ ಕಡೆ ಒಂದು ವಿಗ್ರಹಗಳು ಕೆತ್ತಿರ್ತಾರೆ, ಹನುಮ ಮತ್ತು ರಾಮ ತಪ್ಕೊಂಡಿರುವಂಥ ವಿಗ್ರಹ. ಅಂದರೆ ಹನುಮನ ಭಕ್ತಿಗೆ, ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ರಾಮ ತನ್ನನ್ನು ತಾನೇ ಒಪ್ಪಿಸ್ಕೊಂಡ್ಬಿಟ್ಟ ಹನುಮನಿಗೆ ಅಂಥೇಳಿ. ಎಂಥ ಅದ್ಭುತ ಅಲ್ಲ ರೀ ಇದು. ನಾವು ಯಾವತ್ತೂ ಹನುಮ ಆಗೋದು, ನಾವು ಹನುಮ ಆಗಬೇಕಲ್ಲ, ನಾವು ಯಾವಾಗ ರಾಮನ ಒಂದು ಪಾದ ಸ್ಪರ್ಶ ಮಾಡಬೇಕಲ್ಲ ಅನ್ನತಕ್ಕಂಥ ಒಂದು ಆಸೆ, ಚಿಂತನೆ ನಮಗೂ ಮೂಡುತ್ತಲ್ಲ. ಹನುಮನಿಗೆ ಯಾವುದೇ ರೀತಿಯ ಒಂದು ಅಹಂ ಇರಲಿಲ್ಲ, ಮದಗಳಿರಲಿಲ್ಲ. ನಮ್ಮಲ್ಲಿ ಏನಾದರೂ ನಮಗೆ ಹಣದ ಅಧಿಕಾರ, ಹಣ, ಸೌಂದರ್ಯ, ಜ್ಞಾನ ಇವೆಲ್ಲ ಇದು ಬಿಟ್ಟರೆ ಹಣದ ಮದ, ಜ್ಞಾನದ ಮದ, ಸೌಂದರ್ಯದ ಮದ, ಅಧಿಕಾರದ ಮದ, ಎಲ್ಲ ಮದಗಳು ಬಂದುಬಿಡುತ್ತೆ. ಆದರೆ ಹನುಮನಿಗೆ ಯಾವ ಮದವೂ ಇರಲಿಲ್ಲ. ಅವನು ಅಹಂಕಾರ ರಹಿತ, ಅಹಂ ಅನ್ನೋದೇ ಇಲ್ಲ, ನಾನು ಅನ್ನತಕ್ಕಂಥ ಅಹಂಕಾರವನ್ನು ಎಲ್ಲೂ ಪ್ರದರ್ಶನ ಮಾಡಲಿಲ್ಲ. ಒಂದು ಸರಿ ಅಶೋಕವನದಲ್ಲಿ ಸೀತೆ ಮಾತೆಯನ್ನು ಮೊದಲನೇ ಸರಿ ಭೇಟಿಯಾದಾಗ ಸೀತೆ ಹೇಳ್ತಾಳೆ, ನೀನು ಹೇಗೋ ಬಂದುಬಿಟ್ಟಿದೆಯಾ, ಈಗ ವಾಪಸ್ ಹೋಗ್ತೀಯ ನೀನು, ಆದರೆ ರಾಮೇಶ್ವರಕ್ಕೆ ವಾಪಸ್ ಹೋದ ನಂತರ ನೀನು ಇಲ್ಲಿ ಬರಬೇಕಲ್ಲ, ನೀನು ಬರ್ತೀಯ, ಆದರೆ ನಿನ್ನಷ್ಟೇ ಶಕ್ತಿ, ಸಾಮರ್ಥ್ಯ ನಿನ್ನ ಕಪಿಸೇನೆಗೆ ಇರಬೇಕಲ್ಲ,
ಅವರೆಲ್ಲ ಹೇಗೆ ಹಾರಿ ಬರ್ತಾರೆ ಸಮುದ್ರವನ್ನು, ನೀನೆಂತೂ ಹಾರಿಬಿಟ್ಟೆ, ಅವ್ರಿಗೆ ಆಗಲ್ಲ ಬಿಡು, ಅವ್ರು ಬರೋದಿಲ್ಲ, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಸೀತೆ ಹೇಳ್ತಾಳೆ. ಆಗ ಹನುಮ ಹೇಳ್ತಾನೆ, ತಾಯಿ ಸೀತಾಮಾತೆ, ಕಪಿ ಸೈನ್ಯದಲ್ಲಿ ಕಟ್ಟ ಕಡೆ ಸೈನಿಕನೇ ಈ ಹನುಮ, ನಾನೇ ಕಟ್ಟ ಕಡೆ ಸೈನಿಕ ಅಂತ ಹೇಳ್ತಾನೆ. ಅಂದರೆ ನಾನೇ ಬಂದಿದ್ದೀನಿ, ಇನ್ನು ನಾನು ಬಂದ ಮೇಲೆ ಬೇರೆ ಬರದಲ್ಲೇ ಇರ್ತಾರಾ ಅಂತ ಹೇಳ್ತಾನೆ. ಅಂದರೆ ಎಷ್ಟು ಒಂದು ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಅಹಂ ರಹಿತವಾದಂಥ ಮಾತುಗಳನ್ನು ಆಡ್ತಾನೆ. ಬೇರೆ ಆದರೆ ಹೌದೌದು ನಾನು ಭಾರಿ ಶಕ್ತಿವಂತ, ಬುದ್ಧಿವಂತ, ಜ್ಞಾನವಂತ ಎಲ್ಲ ಹೇಳ್ಬಿಡ್ತಿದ್ರು. ಆದರೂ ಹೇಳ್ತಾನೆ ನಾನು ಕಟ್ಟ ಕಡೆಯ ಸೈನಿಕ ಅಂತ ಹೇಳ್ತಾನೆ. ಎಂಥ ಒಂದು ಅದ್ಭುತವಾದಂಥ ಚಿಂತನೆ ಹನುಮಂದು, ಮನಸ್ಸು ಹನುಮಂದು ಅಂತ ಯೋಚನೆ ಮಾಡಬೇಕಲ್ಲ. ನಿಜವಾಗ್ಲೂ ರೀ, ನಾವೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ ನಾವು ಕೂಡ ಹನುಮನ್ ರೀತಿ ಆಗಬೇಕು ಅಂತೇಳಿ. ಖಂಡಿತ ನಾವೆಲ್ಲ ಹನುಮ ಚಾಲೀಸವನ್ನು ಪಠನೆ ಮಾಡೋವಂಥವ್ರು ಹನುಮನ್ ರೀತಿಯಲ್ಲಿ ನಾವು ಆಗಬೇಕು ಅಂದ್ಕೊಂಡು ಹನುಮ ಚಾಲೀಸವನ್ನು ಪಠನೆ ಮಾಡಿದರೆ ನಿಜವಾಗ್ಲೂ ನಮ್ಮ ಜೀವನ ಹನುಮನ್ ರೀತಿಯಲ್ಲಿ ಅದ್ಭುತ ಆಗುತ್ತೆ. ಆಗ ರಾಮ ಬಂದು ನಮ್ಮನ್ನು ತಪ್ಕೊಬಿಡ್ತಾನೆ.